ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಲಾಕ್ಡೌನ್ ಇದೊಂದೇ ಅಂತಿಮ ಪರಿಹಾರನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್ ಬುರ್ಲಿ. ಮತ್ತೆ ಲಾಕ್ಡೌನ್ ಆಗುತ್ತೆ, ಮತ್ತೆ ಕರ್ನಾಟಕವನ್ನ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಲಾಗುತ್ತೆ, ಇಂಥದ್ದೊಂದು ಮಾತು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಆದ್ರೆ ಇದು ಚರ್ಚಾ ಹಂತದಲ್ಲಿದೆ. ಸ್ವತಃ ಸರ್ಕಾರವೇ ಇಲ್ಲಿ ಲಾಕ್ಡೌನ್ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಅಂತೇಳಿ. ಹಾಗಿದ್ರೆ ಲಾಕ್ಡೌನ್ ಒಂದೇ ಪರಿಹಾರನಾ ಈ ಸೋಂಕನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಅಥವಾ ಸಾವಿನ ಸಂಖ್ಯೆಯನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ? ಲಾಕ್ಡೌನ್ ಒಂದೇನೆ ಅಂತಿಮ ಪರಿಹಾರವಾಗಿರ್ಬೇಕಾ ನಮಗೂ ಹಾಗೇನೆ ಸರ್ಕಾರಕ್ಕೂ? ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಅತಿಥಿಗಳ ಜೊತೆಗೆ ಮಾತನಾಡ್ತೀನಿ. ಅದರಲ್ಲೂ ಸೆಕ್ಟರ್ ವೈಸ್ ನೋಡ್ತಾ ಹೋಗೋಣ. ಆರ್ಥಿಕವಾಗಿ ಯಾವ ರೀತಿಯಾದಂತಹ ಹೊಡೆತ ಬೀಳುತ್ತೆ, ಬೀದಿ ಬದಿ ವ್ಯಾಪಾರಿಗಳು ಯಾವ ರೀತಿಯಾಗಿ ಪರದಾಡ್ತಾರೆ, ಕ್ಯಾಬ್ ಚಾಲಕರು, ಆಟೋ ಚಾಲಕರು ಯಾವ ರೀತಿಯಾಗಿ ಪರದಾಡ್ತಾರೆ, ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಒಂದಂತೂ ಸತ್ಯ, ಕರ್ನಾಟಕ ಸೇರಿದಂತೆ ಬೆಂಗಳೂರಿನಲ್ಲಿ ಬಹುತೇಕ ಸೋಂಕಿತರ ಸಂಖ್ಯೆ ಮೇರೆ ಮೀರ್ತಾ ಇದೆ. ಕೊರೋನಾದ ಅಟ್ಟಹಾಸಕ್ಕೆ ಸಾವಿನ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಿತಿಮೀರಿ ಹೋಗಿದೆ ಕೊರೋನಾದ ಅಟ್ಟಹಾಸ. ಇಲ್ಲಿ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಒಂದು ಕಡೆಗೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಅದರ ಜೊತೆಗೇನೆ ಸಾವಿನ ಸಂಖ್ಯೆಯೂ ಕೂಡ ಏರಿಕೆ ಆಗ್ತಾ ಹೋಗ್ತಾ ಇದೆ. ನಿತ್ಯ 200-300ರಷ್ಟು ಹೆಚ್ಚು ಕೊರೋನಾ ಸೋಂಕಿತರು ಪತ್ತೆ ಆಗ್ತಾ ಇದ್ದಾರೆ ಕರುನಾಡಿನಲ್ಲಿ. ಇಡೀ ರಾಜ್ಯವನ್ನೇ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಕಿಲ್ಲರ್ ವೈರಸ್. ಇಲ್ಲಿ ಲಾಕ್ಡೌನ್ ಒಂದೇನೆ ಪರಿಹಾರನಾ? ಇದೆಲ್ಲವನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ವಾ? ಕುರೂರಿಯ ಅಟ್ಟಹಾಸ ಮೆಟ್ಟಿ ನಿಲ್ಲೋದಕ್ಕೆ ಮತ್ತೆ ಲಾಕ್ಡೌನ್ ಒಂದೇ ಪರಿಹಾರನಾ? ಲಾಕ್ಡೌನ್ ಮಾಡಿಬಿಟ್ರೆ ಕೊರೋನಾ ಸೋಂಕು ನಿರ್ಮೂಲನೆ ಆಗುತ್ತಾ? ಇದು ಗಂಭೀರವಾಗಿರುವಂತಹ ಪ್ರಶ್ನೆ. ಒಂದೊಮ್ಮೆ ಏನಾದ್ರೂ ಲಾಕ್ಡೌನ್ ಘೋಷಣೆ ಮಾಡಿಬಿಟ್ರೆ ಕೊರೋನಾವನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಸಾಧ್ಯ ಆಗಿ ಬಿಡುತ್ತಾ ಅಥವಾ ಅದು ಕಂಪ್ಲೀಟ್ ಆಗಿ ನಿರ್ಮೂಲನೆ ಆಗಿ ಹೋಗುತ್ತಾ? ಲಾಕ್ಡೌನ್ ಮಾಡಿಬಿಟ್ರೆ ಕೊರೋನಾ ಸೋಂಕು ನಿರ್ಮೂಲನೆ ಆಗಿ ಹೋಗುತ್ತಾ ಅನ್ನುವಂತ ಭರವಸೆ ಇದೆಯಾ? ಅದು ಕೂಡ ಸಾಧ್ಯ ಇಲ್ಲ. ಜನರ ಜೀವ ಉಳಿಸೋಕೆ, ಸೋಂಕು ತಡೆಯೋಕೆ ಲಾಕ್ಡೌನ್ ಒಂದೇ ಪರಿಹಾರನಾ? ಇನ್ನು ಬೆಂಗಳೂರು ಸೇರಿ ರಾಜ್ಯದಲ್ಲಿ ಮಿತಿಮೀರಿ ಏರ್ತಾ ಇದೆ ಸೋಂಕಿತರ ಸಂಖ್ಯೆ. ಇಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸೋಂಕಿತರ ಸಂಖ್ಯೆ ಎಷ್ಟರ ಮಟ್ಟಿಗೆ ಮಿತಿಮೀರಿ ಏರಿಕೆಯಾಗ್ತಾ ಇದೆ ಅಂತೇಳಿ ನೋಡ್ತಾ ಹೋಗ್ತಾ ಇದೀವಿ. ನಿತ್ಯ 200-300-350ರ ಗಡಿಯನ್ನು ದಾಟಿ ಸೋಂಕಿತರು ಪತ್ತೆ ಆಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಮಾಡಿಕೊಂಡು ಕೂತ್ರೆ ಈ ಇಡೀ ಕೊರೋನಾ ವೈರಸ್ ಏನಾದ್ರೂ ನಿರ್ಮೂಲನೆ ಆಗಿ ಹೋಗುತ್ತಾ? ಅಥವಾ ಇಂಥದೊಂದು ಕ್ರೂರಿ ವೈರಸ್ ಅನ್ನ ಮೆಟ್ಟಿ ನಿಲ್ಲೋದಕ್ಕೆ ಲಾಕ್ಡೌನ್ ಒಂದೇ ಪರಿಹಾರನಾ? ಇಂಥ ಒಂದಷ್ಟು ಪ್ರಶ್ನೆಗಳು, ಇಂಥ ಒಂದಷ್ಟು ಗೊಂದಲ ಸದ್ಯಕ್ಕೆ ಉಂಟಾಗ್ತಾ ಇದೆ. ಏನ್ ಮಾಡಬೇಕು ಅನ್ನುವಂತ ಗೊಂದಲ, ಹೇಗೆ ಇದನ್ನ ಪರಿಹರಿಸಬೇಕು? ಲಾಕ್ಡೌನ್ ಒಂದೇ ನಮ್ಮ ಮೂಲ ಮಂತ್ರ ಆಗಿರ್ಬೇಕಾ ಅಥವಾ ಲಾಕ್ಡೌನ್ ಅನ್ನ ಹೊರತುಪಡಿಸಿಯೂ ಕೂಡ ಈ ಕೊರೋನಾದ ಸೋಂಕನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಮಾತು, ಚರ್ಚೆ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಷ್ಟರ ಮಟ್ಟಿಗೆ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ದಿನಕ್ಕೆ 200, ಒಂದು ದಿನಕ್ಕೆ 300-350ರಷ್ಟು ಸೋಂಕಿತರು ಒಂದೇ ದಿನದಲ್ಲಿ ಪತ್ತೆ ಆಗ್ತಾ ಇದ್ದಾರೆ. ಮುಂಚೆ ಇತ್ತು 10 ಅಥವಾ 20 ಅಥವಾ 30 ಪ್ರಕರಣ ಬಂದಂತ ಸಂದರ್ಭದಲ್ಲಿ ಏನಾಗ್ತಿದೆ ಕರ್ನಾಟಕಕ್ಕೆ? ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಅಷ್ಟೊಂದು ಕೇಸ್ಗಳು ಬರ್ತಾ ಇತ್ತು. ಈ ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ 20-30 ಪ್ರಕರಣಗಳು ಪತ್ತೆ ಆಗದಂತ ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ವಿ. ಏನಿದು ಕರ್ನಾಟಕದಲ್ಲಿ ಕೊರೋನಾ ಇಷ್ಟರ ಮಟ್ಟಿಗೆ ಏರಿಕೆ ಆಗ್ತಾ ಇದೆ ಅಂತೇಳಿ? ಸದ್ಯಕ್ಕೆ ಬರ್ತಾ ಇರುವಂತಹ ಸಂಖ್ಯೆ ಎಷ್ಟು? 300-350ರಷ್ಟು ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಹೋಗ್ತಾ ಇದೆ. ಬೆಂಗಳೂರು ಒಂದೇ ಅಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಸದ್ಯಕ್ಕೆ 3 ಅಂಕಿ ದಾಟಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ಅಂದ್ರೆ 3 ಅಂಕಿ ದಾಟಿ ಮುನ್ನುಗ್ತಾ ಇದೆ. ಸೋಂಕಿತರ ಸಂಖ್ಯೆ ಅಷ್ಟರ ಮಟ್ಟಿಗೆ ಹೆಚ್ಚಳ ಆಗ್ತಾ ಇದೆ. ಇಡೀ ರಾಜ್ಯವನ್ನೇ ಕೊರೋನಾ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಈ ಕ್ರೂರಿ ಅಟ್ಟಹಾಸವನ್ನ ಮೆಟ್ಟಿ ನಿಲ್ಲೋದಕ್ಕೆ ಲಾಕ್ಡೌನ್ ಒಂದೇ ಪರಿಹಾರನಾ? ಸದ್ಯಕ್ಕೆ ನಮ್ಮ ಮುಂದೆ ಇರುವಂತ ಆಪ್ಷನ್ ಲಾಕ್ಡೌನ್ ಒಂದೇನಾ? ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಮಾರ್ಗದಲ್ಲಿ ಈ ಕ್ರೂರಿ ಕೊರೋನಾವನ್ನ ಕಟ್ಟಿ ಹಾಕೋದಕ್ಕೆ, ಈ ಕ್ರೂರಿ ಕೊರೋನಾವನ್ನ ಮೆಟ್ಟಿ ನಿಲ್ಲೋದಕ್ಕೆ ಅಥವಾ ಇದನ್ನ ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತ ವಿಚಾರ ಸದ್ಯಕ್ಕೆ ನೋಡ್ತಾ ಹೋಗೋಣ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ 3ರ ಅಂಕಿಯನ್ನ ದಾಟಿ ಕೊರೋನಾ ತನ್ನ ಅಟ್ಟಹಾಸವನ್ನ ಮೆರಿತಾ ಇದೆ. ಲಾಕ್ಡೌನ್ ಪರಿಹಾರ ನಿಜ. ಜನ ಹೊರಗಡೆ ಓಡಾಡದೆ ಹೋದ್ರೆ ಅಥವಾ ಜನ ಒಬ್ಬರಿಗೊಬ್ಬರು ಸಂಪರ್ಕಕ್ಕೆ ಬರದೆ ಹೋದ್ರೆ ಅಥವಾ ಜನರ ಮಧ್ಯೆ ಯಾವುದೇ ರೀತಿಯಾದಂತಹ ಸಂಪರ್ಕ ಉಂಟಾಗದೆ ಹೋದ್ರೆ ಕೊರೋನಾವನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ನಿಜ. ಹಾಗಂತ ಹೇಳಿ ಅದೊಂದೇ ಪರಿಹಾರ ಆಗುತ್ತಾ? ನಿಜಕ್ಕೂ ಕೂಡ ಸರ್ಕಾರಕ್ಕೆ ಮತ್ತೆ ಲಾಕ್ಡೌನ್ ಮಾಡುವಂತಹ ಅನಿವಾರ್ಯತೆ ಅಥವಾ ಮನಸ್ಥಿತಿ ಅಥವಾ ಅಂಥದ್ದೊಂದು ಪರಿಸ್ಥಿತಿ ಸದ್ಯ ಕರ್ನಾಟಕದಲ್ಲಿ ಇದೆಯಾ? ಮತ್ತೆ ಲಾಕ್ಡೌನ್ ಮಾಡದೆ ಕೊರೋನಾ ಯುದ್ಧ ಗೆಲ್ಲುವಂತ ಧೈರ್ಯ ಸರ್ಕಾರಕ್ಕಿದೆಯಾ? ಇಲ್ಲಿ ಲಾಕ್ಡೌನ್ ಮಾಡದೆ ಕೊರೋನಾವನ್ನ ಗೆದ್ದು ಬಿಡ್ತೀವಿ ಎನ್ನುವಂತ ಧೈರ್ಯ ಸರ್ಕಾರಕ್ಕಿದೆಯಾ? ಲಾಕ್ಡೌನ್ ಮಾಡದೆ ಹೋದ್ರೆ ಇನ್ನು ಕೊರೋನಾ ಹತೋಟಿಗೆ ತರುವಂತ ಕೆಲಸ ಆಗಬೇಕು. ಸಾವಿನ ಸಂಖ್ಯೆಯನ್ನ ಕಡಿಮೆ ಮಾಡುವಂತ ಕೆಲಸ ಆಗಬೇಕು. ಸಾವಿನ ಸಂಖ್ಯೆಯನ್ನ ಕಡಿಮೆ ಮಾಡುವಂತ ತಾಕತ್ತು
ನಮ್ಮ ವೈದ್ಯಕೀಯ ವ್ಯವಸ್ಥೆಗಿದೆಯಾ? ನಿಜಕ್ಕೂ ಸರ್ಕಾರ ಮತ್ತೆ ಲಾಕ್ಡೌನ್ ಮಾಡುವಂತಹ ಮನಸ್ಥಿತಿಯಲ್ಲಿ ಇದೆಯಾ? ಇದು ಗಂಭೀರವಾಗಿರುವಂತಹ ಪ್ರಶ್ನೆ. ಮತ್ತೆ ಏನಾದ್ರೂ ಲಾಕ್ಡೌನ್ ಮಾಡುವಂತಹ ಮನಸ್ಥಿತಿ ಸರ್ಕಾರಕ್ಕೇನಾದ್ರೂ ಇದೆಯಾ, ಅಥವಾ ಲಾಕ್ಡೌನ್ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಏನಾದ್ರೂ ಸದ್ಯಕ್ಕಿದೆಯಾ? ಇದೆಲ್ಲವನ್ನ ಹೊರತುಪಡಿಸಿ ಮತ್ತೆ ಲಾಕ್ಡೌನ್ ಅನ್ನ ಮಾಡದೆ ಈ ಕೊರೋನಾ ಯುದ್ಧವನ್ನ ಗೆಲ್ಲುವಂತಹ ತಾಕತ್ತು ಅಥವಾ ಒಂದಷ್ಟು ವ್ಯವಸ್ಥೆ ಸರ್ಕಾರಕ್ಕಿದೆಯಾ? ಕೊರೋನಾ ಹತೋಟಿಗೆ ತರಬೇಕು, ಸಾವಿನ ಸಂಖ್ಯೆಯನ್ನು ಕೂಡ ನಿಯಂತ್ರಿಸಬೇಕು, ಇಂಥ ವೈದ್ಯಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿದೆಯಾ? ಅಥವಾ ಇದ್ರೂ ಕೂಡ ಅಷ್ಟರ ಮಟ್ಟಿಗಿನ ತಾಕತ್ತು ನಮ್ಮ ವೈದ್ಯಕೀಯ ವ್ಯವಸ್ಥೆಗಿದೆಯಾ? ಇಂಥ ಒಂದಷ್ಟು ಪ್ರಶ್ನೆಗಳು ಮತ್ತೆ ಕಾಡ್ತಾ ಹೋಗ್ತವೆ. ಲಾಕ್ಡೌನ್ ಮಾಡಲೇಬೇಕಾದಂತ ಅನಿವಾರ್ಯತೆ ಪರಿಸ್ಥಿತಿ ಸರ್ಕಾರಕ್ಕಿದೆಯಾ, ಅಥವಾ ಇಲ್ಲಿ ಲಾಕ್ಡೌನ್ ಅನ್ನ ಮಾಡದೆ ಪರಿಸ್ಥಿತಿಯನ್ನ ನಿಭಾಯಿಸುವಂತಹ ಶಕ್ತಿ ಏನಾದ್ರೂ ಸರ್ಕಾರಕ್ಕಿದೆಯಾ? ಸರ್ಕಾರದ ಶಕ್ತಿ ಅಂತೇಳಿ ನೋಡ್ತಾ ಹೋದ್ರೆ ಇಲ್ಲಿ ಸೋಂಕಿತರನ್ನ ನಿಯಂತ್ರಣಕ್ಕೆ ತರಲೇಬೇಕು ಅಂತ ಹೇಳಿದ್ರೆ ಮಾಡಬೇಕಾಗಿರುವಂತಹ ಕೆಲಸ ಸಿಕ್ಕಾಪಟ್ಟೆ ಇದೆ. ಸರ್ಕಾರ ಇಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಏನೆಲ್ಲ ಕೆಲಸಗಳಾಗಬೇಕು, ಯಾವ ರೀತಿಯಾಗಿ ಜನರನ್ನ ಮಾನಿಟರ್ ಮಾಡಬೇಕು, ಜನ ಸೇರದೇ ಇರುವಂತಹ ರೀತಿಯಲ್ಲಿ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಬೇಕು, ಸರ್ಕಾರ ತನ್ನ ಇಡೀ ಆಡಳಿತ ವ್ಯವಸ್ಥೆಯನ್ನ ಬಳಸಿಕೊಂಡು ಅದು ಹೇಗೆ ಕೊರೋನಾವನ್ನ ಕಟ್ಟಿ ಹಾಕಬೇಕು ಅನ್ನೋ ಬಗ್ಗೆ ಸಾಕಷ್ಟು ಚಿಂತನೆ ಆಗಬೇಕಿದೆ. ಒಂದೊಮ್ಮೆ ಇದು ಸಾಧ್ಯ ಇಲ್ಲ, ಹಾಗಿದ್ರೆ ಇರುವಂತಹ ಪರಿಹಾರ ಒಂದೇ, ಅದು ಲಾಕ್ಡೌನ್ ಮಾಡೋದು. ಒಂದೊಮ್ಮೆ ಈ ಲಾಕ್ಡೌನ್ ಮಾಡದೇನೆ ನಾವೇನಾದ್ರೂ ಕೊರೋನಾವನ್ನ ಕಟ್ಟಿ ಹಾಕ್ತೀವಿ ಅಥವಾ ಕೊರೋನಾವನ್ನ ನಾವು ಮೆಟ್ಟಿ ನಿಲ್ತೀವಿ ಅಂತ ಹೇಳಿದ್ರೆ ಅದನ್ನ ತಡೆಗಟ್ಟುವಂತಹ ಶಕ್ತಿ, ಸೋಂಕಿತರ ಸಂಖ್ಯೆಯನ್ನ ಆದಷ್ಟು ಕಡಿಮೆ ಮಾಡುವಂತಹ ಶಕ್ತಿ, ಅಥವಾ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಹೋದ್ರೂ ಸಾವಿನ ಸಂಖ್ಯೆ ಕಡಿಮೆ ಮಾಡುವಂತ ತಾಕತ್ತು ನಮ್ಮ ವೈದ್ಯಕೀಯ ವ್ಯವಸ್ಥೆಗಿದೆಯಾ? ಇಂಥ ಒಂದಷ್ಟು ಪ್ರಶ್ನೆ, ಇಂಥ ಒಂದಷ್ಟು ಗಂಭೀರ ವಿಚಾರಗಳು ಸದ್ಯ ಕರ್ನಾಟಕದ ಜನರನ್ನ ಕಾಡ್ತಾ ಇವೆ. ಸರ್ಕಾರಕ್ಕೆ ಶಕ್ತಿ ಇದೆ ಅಥವಾ ಸರ್ಕಾರಕ್ಕೆ ಶಕ್ತಿ ಇದೆ ಅನ್ನೋದಾದ್ರೆ ಅದನ್ನ ಹೇಗೆ ನಿಭಾಯಿಸ್ತಾರೆ ಅದು ಕೂಡ ಗೊತ್ತಿಲ್ಲ. ಹಾಗಿದ್ರೆ ಇಲ್ಲಿ ಒಂದು ವಿಚಾರ ಇದೆ, ಈ ಲಾಕ್ಡೌನ್ ಅನ್ನುವಂತಹ ಪದ ಮತ್ತೆ ಯಾಕೆ ಬಳಕೆಗೆ ಬರ್ತಾ ಇದೆ ಅಥವಾ ಯಾಕೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯೂ ಕೂಡ ಒಂದೊಂದಾಗಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಲ್ಲಿ ಗಮನಿಸಬೇಕು, ಪರಿಸ್ಥಿತಿ ಏನಾದ್ರೂ ಕೈ ಮೀರಿ ಹೋದ್ರೆ ಲಾಕ್ಡೌನ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಎನ್ನುವಂತ ಮಾತನ್ನ ಸ್ವತಃ ಸರ್ಕಾರದ ಭಾಗವಾಗಿರುವಂತ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಕೊಟ್ಟಿರುವಂತಹ ಹೇಳಿಕೆ. ಪರಿಸ್ಥಿತಿ ಕೈ ಮೀರಿ ಹೋದ್ರೆ, ಇಲ್ಲಿ ಕೈ ಮೀರಿ ಹೋಗೋದು ಅಂದ್ರೆ ಏನು ಅನ್ನೋದನ್ನ ಸ್ವತಃ ಸಚಿವರೇ ಹೇಳಬೇಕಿಲ್ಲಿ. ಪರಿಸ್ಥಿತಿ ಕೈ ಮೀರಿ ಹೋದ್ರೆ ಲಾಕ್ಡೌನ್ ಅನಿವಾರ್ಯ. ಲಾಕ್ಡೌನ್ ಹೇಗೆ ಮಾಡಬೇಕು ಅಥವಾ ಮಾಡಬೇಕಾ, ಇದೆಲ್ಲವನ್ನು ಕೂಡ ನಾವು ತಜ್ಞರ ಜೊತೆಗೆ ಕುಳಿತು ಮಾತನಾಡಿ ಚರ್ಚಿಸ್ತೀವಿ. ಇನ್ನು ಕೊರೋನಾ ಆಸ್ಪತ್ರೆಯಲ್ಲಿ ಗುಣಲಕ್ಷಣವಿಲ್ಲದವರಿಗೆ ಸೇರಿಕೊಳ್ತಾ ಇದ್ದಾರೆ, ಇಲ್ಲೊಂದಷ್ಟು ವಿಚಾರವನ್ನ ಮಾತನಾಡಿದ್ದಾರೆ. ಇಲ್ಲಿ ಲಾಕ್ಡೌನ್ ವಿಚಾರ, ಅದರ ಜೊತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತವರ ವಿಚಾರವನ್ನು ಕೂಡ ಮಾತನಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ಳುತ್ತೆ, ಆರೋಗ್ಯ ಇಲಾಖೆ ನಡೆದುಕೊಳ್ಳುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸ್ತಾ ಹೋಗಬೇಕು, ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀರಾಮುಲು ಮಾತನಾಡಿದ್ದಾರೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರುವಂತಹ ಸೋಂಕಿತರ ಸಂಖ್ಯೆಯ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಲಾಕ್ಡೌನ್ ಅಂದ್ರೆ ಹೇಗೆ ಮಾಡ್ತೀವಿ, ಮಾಡಬೇಕಾದಂತ ಪರಿಸ್ಥಿತಿ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಏನು ಇತ್ತೀಚೆಗೆ ಬಹಳಷ್ಟು ಜಾಸ್ತಿ ಆಗ್ತಾ ಇದಾವೆ ಕೇಸ್ಗಳು. ನಿನ್ನೆ ಮುಖ್ಯಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬಂದ್ರು, ಸುಮಾರಾಗಿ 4 ಪ್ರದೇಶಗಳನ್ನ ಐಡೆಂಟಿಫಿಕೇಶನ್ ಮಾಡಿ ಅದನ್ನ 14 ದಿನಗಳ ಕಾಲ ಸೀಲ್ ಡೌನ್ ಮಾಡಂತ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆಕಸ್ಮಿಕವಾಗಿ ಪರಿಸ್ಥಿತಿ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಮಾಡಂತ ವಿಚಾರದ ಬಗ್ಗೆ ಕೂಡ ಒಂದು ಯೋಚನೆಯನ್ನು ಚಿಂತನೆಯನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ನಾವು ಬೆಂಗಳೂರಲ್ಲಿ ಜಾಸ್ತಿ ಕೇಸಸ್ಗಳು ಬರುವಂತ ಟೈಮಲ್ಲಿ ನಾವು ಬಹಳಷ್ಟು ಸಮಾಲೋಚನೆ ಮಾಡಿದಂತ ಟೈಮಲ್ಲಿ ಕೂಡ ಬಹಳಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಜನರಲ್ಲಿ ಜಾಸ್ತಿ ಜನರು ಬರ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಜಾಸ್ತಿ ಕೇಸ್ಗಳಾಗಂತ ಟೈಮಲ್ಲಿ ಕೂಡ ಇದ್ರ ಯಾವ ರೀತಿಯಲ್ಲಿ ಒಂದು ಕಂಟ್ರೋಲ್ ತಗೋಬೇಕನ್ನಂತ ಸಂದರ್ಭ ಬಂದಂತ ಟೈಮಲ್ಲಿ, ಜಾಸ್ತಿ ಕೇಸಸ್ ಆದಂತ ಟೈಮಲ್ಲಿ ನಾವು ತಜ್ಞರ ಜೊತೆಲಿ ಎಕ್ಸ್ಪರ್ಟ್ಸ್ ಜೊತೆಲಿ ಮಾತಾಡಿ ಅವ್ರ ಹತ್ರ ಸಮಾಲೋಚನೆ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡೋಗಿ ಮತ್ತೆ ಪುನಃ ಏನು ಲಾಕ್ಡೌನ್ ಅನ್ನು ಮುಂದುವರಿಸಬೇಕನ್ನಂತ ಚಿಂತನೆಯನ್ನು ಕೂಡ ಮಾಡಬೇಕಾಗುತ್ತೆ. ಗಮನಿಸ್ತಾ ಹೋಗ್ತಾ ಇದ್ವಿ, ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಮಾತನಾಡಿರುವಂತಹ ಮಾತು, ಒಂದೊಮ್ಮೆನಾದ್ರೂ ಪರಿಸ್ಥಿತಿ ಕೈ ಮೀರಿ ಹೋದ್ರೆ ಮತ್ತೆ ಇಂಥದ್ದೇ ಲಾಕ್ಡೌನ್ಗೆ ನಾವು ಮುಂದಾಗಬೇಕಾಗತ್ತೆ, ಆ ಬಗ್ಗೆಯೂ ಕೂಡ ಒಂದಷ್ಟು ಚಿಂತನೆ ನಡೀತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಇನ್ನು ಕೇಂದ್ರದ ನಿರ್ಧಾರವನ್ನ ಬಿಟ್ಟು ನಾವೇನು ಲಾಕ್ಡೌನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ ಇದು. ಕೇಂದ್ರ ಸರ್ಕಾರ ಮಿನಿಟ್ ಟು ಮಿನಿಟ್ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ.
ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರಗಳನ್ನ ಅದು ಮಾನಿಟರ್ ಮಾಡ್ತಾ ಇದೆ. ತಜ್ಞರ ಜೊತೆಗೆ ಸಭೆಗಳನ್ನ ಮಾಡ್ತಾ ಇದ್ದೀವಿ, ತಜ್ಞರ ಅಭಿಪ್ರಾಯವನ್ನ ಪಡೆಯುವಂತ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಬದಿಗಿಟ್ಟು ಲಾಕ್ಡೌನ್ ಮಾಡುವಂತ ಪರಿಸ್ಥಿತಿ ಸದ್ಯಕ್ಕಿಲ್ಲ. ಆ ಬಗ್ಗೆ ಚಿಂತೆ ಇಲ್ಲ ಅಥವಾ ಚಿಂತನೆ ಇಲ್ಲ ಅನ್ನುವಂತ ವಿಚಾರವನ್ನ ಆರ್ ಅಶೋಕ್ ಮಾತನಾಡಿದ್ದಾರೆ. ಹಾಗಿದ್ರೆ ಸಚಿವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಯಾವ ಮನೆಯಲ್ಲಿ ಕೋವಿಡ್ ಪಾಸಿಟಿವ್ ಆಯ್ತೋ ಆ ಮನೆ ಸುತ್ತಮುತ್ತ ಇರೋ 5 ಮನೆಗಳನ್ನ ನಾವು ಮಾಡ್ತಾ ಇದ್ದೀವಿ, 5-6 ಮನೆಗಳನ್ನು. ಈಗ ಎಂಟೈರ್ ರೋಡನ್ನು ಬ್ಲಾಕ್ ಮಾಡ್ತಾ ಇದ್ದೀವಿ. ನೋಡೋಣ ಕೇಸಸ್ಸು ಈಗ ಈ ಬ್ಲಾಕ್ ಈಗ ಅದನ್ನು ಲಾಕ್ಡೌನ್ ಮಾಡೋ ದೃಷ್ಟಿಯಿಂದ ಮುಂದೆ ಆ ಥರದ್ದು ಏನಾನ ಇನ್ಸಿಡೆಂಟ್ ಇನ್ನೂ ಜಾಸ್ತಿ ಆದರೆ ನಾನು ಯೋಚನೆ ಮಾಡ್ತೀನಿ ಏನು ಮಾಡಬೇಕು, ಯಾವ ರೀತಿ ಸೀಲ್ ಡೌನ್ ಮಾಡಬೇಕು, ಇಡೀ ವಾರ್ಡ್ ಮಾಡಬೇಕಾ, ಇಡೀ ಕಾನ್ಸ್ಟಿಟ್ಯೂನ್ಸಿ ಮಾಡಬೇಕಾ, ಇಡೀ ಬೆಂಗಳೂರು ಮಾಡಬೇಕಾ, ಇಡೀ ಕರ್ನಾಟಕ ಮಾಡಬೇಕಾ, ಅದೇನಿದ್ರು ಕೂಡ ತಜ್ಞರ ವರದಿ ಆಧಾರದ ಮೇಲೇ ನಾವು ಮಾಡಬೇಕು. ನಾವು ಇಮಿಡಿಯೇಟಾಗಿ ನಾಳೆ ಸೀಲ್ ಡೌನ್ ಮಾಡು, ನಾಳೆ ಮತ್ತೆ ತೆಗೆಯೋದು ಜನ ನಮ್ಮನ್ನು ಆಡ್ಗೊಳ್ಳೋ ರೀತಿ ಆಗಬಾರ್ದು. ಇಲ್ಲಿ ಗಮನಿಸ್ತಾ ಇದ್ದೀವಿ ಆರ್ ಅಶೋಕ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಸದ್ಯಕ್ಕೊಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆ ಪ್ಲಾನ್ ನ ಪ್ರಕಾರ ಏನಾದರೂ ಪರಿಸ್ಥಿತಿ ಹತೋಟಿಗೆ ಬಂದ್ರೆ ಓಕೆ, ಒಂದೊಮ್ಮೆ ಏನಾದರೂ ಪರಿಸ್ಥಿತಿ ಇದೇ ರೀತಿಯಾಗಿ ಕೈಮೀರಿ ಹೋಗ್ತಾ ಹೋದ್ರೆ ಮುಂದೊಂದು ಬಾರಿ ನಾವು ಯೋಚನೆ ಮಾಡಬೇಕಾಗತ್ತೆ. ಇನ್ನು ಬೆಂಗಳೂರಲ್ಲಿ ಲಾಕ್ಡೌನ್ ಮಾಡದೆ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಸಾಧ್ಯ ಇದೆಯಾ? ಕಂಟೈನ್ಮೆಂಟ್ ಝೋನ್ಗಳನ್ನ ಕಡಿಮೆ ಮಾಡೋದಕ್ಕೆ ತುರ್ತಾಗಿ ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸ ಏನು? ಲಾಕ್ಡೌನ್ ಮಾಡದೆ ಕೊರೋನಾ ಹರಡೋದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಥವಾ ಹಿಡಿಯೋದಕ್ಕೆ ಸಾಧ್ಯ ಇದೆಯಾ? ಬೆಂಗಳೂರಲ್ಲಿ ಲಾಕ್ಡೌನ್ ಮಾಡದೆ ಪರಿಸ್ಥಿತಿಯನ್ನ ನಿರ್ಭಯಿಸೋದಕ್ಕೆ ಸಾಧ್ಯ ಇದೆಯಾ? ಇದು ಬಹುದೊಡ್ಡದಾದಂತಹ ಪ್ರಶ್ನೆ. ಇದು ಇಲ್ಲಿ ಲಾಕ್ಡೌನ್ ಮಾಡದೆ ಬೆಂಗಳೂರಿನಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸುವಷ್ಟರ ಮಟ್ಟಿಗೆ ನಮ್ಮಲ್ಲಿ ಶಕ್ತಿ ಇದೆಯಾ ಅಥವಾ ಅಂಥದ್ದೊಂದಷ್ಟು ಆಕ್ಷನ್ ಪ್ಲಾನ್ ಏನಾದರೂ ಇದೆಯಾ? ಇನ್ನು ಕಂಟೈನ್ಮೆಂಟ್ ಝೋನ್ಗಳು ಕಡಿಮೆಯಾಗೋದಕ್ಕೆ ಸೋಂಕು ಹರಡಬಾರದು. ಬಹುಮುಖ್ಯವಾಗಿ ಇಲ್ಲಿ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡೋದಕ್ಕೆ ಚಾನ್ಸ್ ಅನ್ನ ನಾವು ಕೊಡಬಾರದು. ಕೊರೋನಾ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋದ್ರೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ಸದ್ಯಕ್ಕೆ 480 ಕಂಟೈನ್ಮೆಂಟ್ ಝೋನ್ಗಳಿದೆ. ಈ ಪೈಕಿ 440 ಕಂಟೈನ್ಮೆಂಟ್ ಝೋನ್ಗಳು ಈಗಲೂ ಕೂಡ ಆಕ್ಟಿವ್ ಆಗಿದ್ದಾವೆ. ಇನ್ನು ಸೋಂಕಿತರ ಸಂಖ್ಯೆ ಹೆಚ್ಚಳದಿಂದ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಒಂದಕ್ಕೊಂದು ಕೋರಿಲೇಷನ್ ಇದೆ. ಇಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆದ್ರೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಕುರಿತು ಬಿಬಿಎಂಪಿ ನಿಗಾ ವಹಿಸಬೇಕು. ಲಾಕ್ಡೌನ್ ಅನ್ನ ಹೊರತುಪಡಿಸಿ ಅಥವಾ ಕಂಟೈನ್ಮೆಂಟ್ ಝೋನ್ಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಇಲ್ಲಿ ಬಿಬಿಎಂಪಿ ಕಂಪ್ಲೀಟ್ ಆಗಿ ಈ ಕಂಟೈನ್ಮೆಂಟ್ ಏರಿಯಾಗಳನ್ನ, ಕಂಟೈನ್ಮೆಂಟ್ ಝೋನ್ಗಳನ್ನ ಕಂಪ್ಲೀಟ್ ಆಗಿ ಮಾನಿಟರ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಇಲ್ಲಿ ಕಂಪ್ಲೀಟ್ ಆಗಿ ಮಾನಿಟರ್ ಮಾಡಿದ್ರೆ ಮಾತ್ರ ಈ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇದೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ 480 ಕಂಟೈನ್ಮೆಂಟ್ ಝೋನ್ಗಳಿದೆ ಇವತ್ತು ಬೆಂಗಳೂರಿನಲ್ಲಿ. ಅದರಲ್ಲಿ 440 ಸಕ್ರಿಯ ಕಂಟೈನ್ಮೆಂಟ್ ಝೋನ್ಗಳಿದೆ. ಇಂಥ ಸಂದರ್ಭದಲ್ಲಿ ನಾವು ಲಾಕ್ಡೌನ್ ಅನ್ನ ಹೊರತುಪಡಿಸಿ ಬರೀ ಕಂಟೈನ್ಮೆಂಟ್ ಝೋನ್ಗಳಿಂದಲೇ ನಾವು ಬೆಂಗಳೂರನ್ನ ಸೇಫ್ ಆಗಿ ಕಾಪಾಡ್ತೀವಿ ಅನ್ನೋದಾದ್ರೆ ಅಥವಾ ಅದಕ್ಕೆ ನೀವು ಮುಂದಾಗ್ತೀರಿ ಅನ್ನೋದಾದ್ರೆ ಈ ಕಂಟೈನ್ಮೆಂಟ್ ಝೋನ್ಗಳನ್ನ ಕಂಪ್ಲೀಟ್ ಆಗಿ ಮಾನಿಟರ್ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಇನ್ನು ಲಾಕ್ಡೌನ್ ಮಾಡದೆಯೂ ಪರಿಸ್ಥಿತಿಯನ್ನ ನಿಯಂತ್ರಿಸಬಹುದು. ಹೌದು, ಇಲ್ಲಿ ಲಾಕ್ಡೌನ್ ಒಂದೇ ಪರಿಹಾರ ಅಲ್ಲ, ಅದನ್ನು ಕೂಡ ಹೊರತುಪಡಿಸಿ ನಾವು ಕೊರೋನಾವನ್ನ ನಿಯಂತ್ರಿಸಬಹುದು. ಕಂಟೈನ್ಮೆಂಟ್ ಝೋನ್ಗಳ ಕುರಿತು ತೀವ್ರತರವಾದಂತಹ ನಿಗಾ ವಹಿಸಲೇಬೇಕಾದಂತ ಅನಿವಾರ್ಯತೆ. ಹಾಗೆ ಮಾಡಿದಾಗ ಮಾತ್ರ ಲಾಕ್ಡೌನ್ ಮಾಡುವಂತ ಅನಿವಾರ್ಯತೆ ಬರೋದಿಲ್ಲ. ಕಂಟೈನ್ಮೆಂಟ್ ಝೋನ್ಗಳನ್ನ ನಿಯಂತ್ರಿಸಿದ್ರೆ ಲಾಕ್ಡೌನ್ ಅವಶ್ಯಕತೆ ಇಲ್ಲ. ಕಂಟೈನ್ಮೆಂಟ್ ಝೋನ್ಗಳಿಗೆ ಆಕ್ಷನ್ ಪ್ಲಾನ್ ಅನ್ನ ಸಿದ್ಧಪಡಿಸಬೇಕು. ಕಂಟೈನ್ಮೆಂಟ್ ಝೋನ್ ಹೇಗಿರಬೇಕು, ಕಂಟೈನ್ಮೆಂಟ್ ಝೋನ್ನ ವ್ಯಾಪ್ತಿ ಹೇಗಿರಬೇಕು, ಕಂಟೈನ್ಮೆಂಟ್ ಝೋನ್ ನಲ್ಲಿರುವಂತಹ ಮನೆಗಳ ಸಂಖ್ಯೆ ಎಷ್ಟಿರಬೇಕು, ಕಂಟೈನ್ಮೆಂಟ್ ಝೋನ್ ನಲ್ಲಿ ವಾಸ ಮಾಡ್ತಾ ಇರುವಂತಹವರ ಜನಜೀವನ ಯಾವ ರೀತಿಯಾಗಿರ್ಬೇಕು, ಎಲ್ಲದರ ಬಗ್ಗೆಯೂ ಕೂಡ ಆಕ್ಷನ್ ಪ್ಲಾನ್ ಅನ್ನ ಮಾಡಿಕೊಳ್ಳಬೇಕಾಗತ್ತೆ. ಒಂದೊಮ್ಮೆ ಮಾಸ್ಕ್ ಅನ್ನ ಹಾಕಿಕೊಳ್ಳೋದು ಕಡ್ಡಾಯ ಮಾಡಬೇಕು. ಮಾಸ್ಕ್ ಹಾಕಿಕೊಳ್ಳದೆ ಯಾರಾದ್ರೂ ಹೊರಗಡೆ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರ ವಿರುದ್ಧ ದೂರನ್ನ ದಾಖಲಿಸಿಕೊಳ್ಳುವಂತ ಕೆಲಸ ಕೂಡ ಆಗಬೇಕು. ಹಾಗೆ ಮಾಡಿದಾಗ ಮಾತ್ರ ಈ ಲಾಕ್ಡೌನ್ ಅನ್ನ ಹೊರತುಪಡಿಸಿ, ಲಾಕ್ಡೌನ್ ಅನ್ನೋದನ್ನ ಬದಿಗಿಟ್ಟು ಇಲ್ಲಿ ಬೆಂಗಳೂರನ್ನ ಸೇಫ್ ಆಗಿ ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆರ್ಥಿಕ ತಜ್ಞರು ಹಾಗೆಯೇ ಹೂಡಿಕೆ ತಜ್ಞರಾಗಿರುವಂತ ರುದ್ರಮೂರ್ತಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಕ್ಯಾಬ್ ಮತ್ತು ಓಲಾ ಮತ್ತು ಊಬರ್ ಚಾಲಕರ ಸಂಘದ ಅಧ್ಯಕ್ಷ ತನ್ವೀರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ರುದ್ರಮೂರ್ತಿ ಅವರನ್ನ ಒಂದು ಗಮನಿಸ್ತಾ ಇದ್ದೀವಿ. ಇಲ್ಲಿ ಲಾಕ್ಡೌನ್ ಅನ್ನ ಹೊರತುಪಡಿಸಿ ಬೆಂಗಳೂರನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಕಷ್ಟು ಪ್ಲಾನ್ ಇದೆ. ತಾವು ಕೂಡ ಬೆಂಗಳೂರಿನ ನಿವಾಸಿನೇ, ಜನಗಳನ್ನ ನೋಡ್ತಾ ಇದ್ದೀವಿ.
ಹೊರಗಡೆ ಓಡಾಡ್ತಾ ಇದ್ದಾರೆ, ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ, ಮಾಸ್ಕ್ ಹಾಕೋತಾ ಇಲ್ಲ. ಹಿಂಗೆ ಆದ್ರೆ ಕತೆ ಏನು ಅಂತ ನೋಡಿ. ಮೊದಲನೇದಾಗಿ ನೀವು ಇಡೀ ವಿಶ್ವದಲ್ಲಿ ಲಾಕ್ಡೌನ್ ಕೇಸಸ್ಗಳನ್ನ ತಗೊಳೋದಾದ್ರೆ ಇವಾಗ ಆಲ್ರೆಡಿ 92 ಲಕ್ಷ ಕೇಸಸ್ಗಳನ್ನ ಇಡೀ ವಿಶ್ವ ನೋಡ್ತಾ ಇದ್ರೆ ಭಾರತ ದೇಶ 4ನೇ ಸ್ಥಾನದಲ್ಲಿದೆ. ಇವಾಗ 4,40,40,000 ಅನ್ನು ಕೂಡ ದಾಟಿದಿವೆ. ಇಲ್ಲಿ ನಾವ್ ಇನ್ನೊಂದು ನೋಡ್ಬೇಕು, ಡೆತ್ ರೇಟ್ ಗಳನ್ನ ಕೂಡ ತಾವು ನೋಡೋದಾದ್ರೆ ಅದರಲ್ಲೂ ಕೂಡ ಭಾರತ ದೇಶ 14,000 ಏನ್ ದಾಟಿದೀವಿ ಇವಾಗ, ಅದು ಹತ್ತತ್ರ 8ನೇ ಸ್ಥಾನಕ್ಕೆ ಇಡೀ ವಿಶ್ವದಲ್ಲಿ ಕೊಡ್ತಾ ಇದೆ. ಸೊ ನೀವು ಡೆತ್ ರೇಟ್ ಅನ್ನ ನೋಡಿ, ಇಲ್ಲ ನಂಬರ್ ಆಫ್ ಕೇಸಸ್ ಬೇಸಿಸ್ ಮೇಲನ್ನ ನೋಡಿ, ಈಗ ನಮ್ಗೆ ಏನು ವೈರಸ್ಸಿನ ಸಂಖ್ಯೆ ಇದೆ ಅದು ಖಂಡಿತವಾಗ್ಲೂ ಅಲಾರ್ಮಿಂಗ್ ಅಥವಾ ತುಂಬಾ ಜಾಸ್ತಿ ಆಗ್ತಿದೆ ಅನ್ನುವ ಈ ಡೇಟಾಗಳ ಸೂಚನೆ ಅಂತೂ ಖಂಡಿತವಾಗಿ ಬರ್ತಾ ಇದೆ. ಮೊದಲನೇದಾಗಿ ಇದನ್ನ ನಾವು ಶಟ್ ಡೌನ್ ಅಥವಾ ಲಾಕ್ ಡೌನ್ ಮಾಡಬೇಕಾ, ಬೇರೆ ಏನಾನ ಆಲ್ಟರ್ನೇಟಿವ್ ಇದೆಯಾ, ಏನ್ ಮಾಡಬಹುದು ಅಂತ ತಾವು ನೋಡೋದಾದ್ರೆ ಮೊದಲನೇದಾಗಿ ಸರ್ಕಾರದ ಕರ್ತವ್ಯ ಎಷ್ಟಿದೆಯೋ ಅಷ್ಟೇ ಕರ್ತವ್ಯ, ಇಲ್ಲ ಅದಕ್ಕೂ ಜಾಸ್ತಿ ಕರ್ತವ್ಯ ಜನರ ಮೇಲಿದೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂದ್ರೆ ನೀವು ಚೈನಾ ದೇಶವನ್ನ ತಗೊಳೋದಾದ್ರೆ ಎಲ್ಲಿಂದ ನಿಮ್ಗೆ ಕರೋನಾ ವೈರಸ್ ಬಂತು, ಇವತ್ತು ಅವ್ರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅಂದ್ರೆ 21ನೇ ಸ್ಥಾನದಲ್ಲಿದ್ದಾರೆ. ಆಮೇಲೆ ಚೈನಾ ದೇಶದ ಕೇಸಸ್ ಇವತ್ತು ಕೂಡ 85,000ಕ್ಕೂ ಕಡಿಮೆ ಇದೆ. ನಮ್ಮ ದೇಶದಲ್ಲಿ ಇವಾಗ ಆಲ್ರೆಡಿ 4,40,40,000 ದಾಟಿದೀವಿ. ಯಾಕೆ ಅಂದ್ರೆ ಚೈನಾ ದೇಶದಲ್ಲಿ ಆ ಜನರ ಪ್ರಜ್ಞೆ ಏನಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾಸ್ಕ್ ವೇರ್ ಮಾಡೋದಾಗಿರ್ಬೋದು, ಖಂಡಿತವಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಹಾಗೂ ಇದು ಎಲ್ಲದರ ಜೊತೆ ಗೌರ್ಮೆಂಟಿನ ಕೆಲಸನೂ ಇದೆ. ನಾನು ಗೌರ್ಮೆಂಟ್ ಏನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಆದ್ರೆ ಜನರ ಕರ್ತವ್ಯವೂ ಕೂಡ ಇದೆ. ನಾವ್ ಎಲ್ಲವನ್ನೂ ಕೂಡ ಬರೀ ಗೌರ್ಮೆಂಟ್ಗೆ ಇಡೋದಕ್ಕೆ ಆಗೋದಿಲ್ಲ. ಹಾಗೂ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ ಯಾವಾಗ್ಲೂ ಅಂತ ನಾನು ಹೇಳ್ತೀನಿ. ಜೊತೆಗೆ ನಮ್ಮ ಸುತ್ತಮುತ್ತಲಿನ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೋಬೇಕಾಗತ್ತೆ. ಈಗ ಜನಕ್ಕೆ ಹೆಂಗಾಗಿದೆ ಅಂದ್ರೆ ಈ ಲಾಕ್ ಡೌನ್ ಏನ್ ಕಂಪ್ಲೀಟ್ ಲಾಕ್ ಡೌನ್ ಸಡಿಲಗೊಂಡಾದ ನಂತರ ಕರೋನಾ ವೈರಸ್ಸೇ ಹೋಗ್ಬಿಟ್ಟಿದೆ, ಇನ್ನೇನು ಇಲ್ಲ ಅಂತ ಬೇಕಾಬಿಟ್ಟಿ ಓಡಾಡ್ತಾ ಇದ್ದಾರೆ. ಇಲ್ಲಿ ಬದಲಾವಣೆಗಳು ಇನ್ನಷ್ಟು ಬರಬೇಕು ಅನ್ನೋದು ನನ್ನ ಅನಿಸಿಕೆ. ಖಂಡಿತವಾಗ್ಲು ತನ್ವೀರ್ ಅವರೇ, ನೀವು ಕೂಡ ಬೆಂಗಳೂರಿನಲ್ಲೇ ಇರುವಂತವ್ರು, ಕಂಟೈನ್ಮೆಂಟ್ ಝೋನ್ಗಳನ್ನ ಅಕ್ಕಪಕ್ಕದಲ್ಲೇ ನೋಡಿರ್ತೀರಾ, ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲೂ ಕಂಟೈನ್ಮೆಂಟ್ ಝೋನ್ ಇದ್ರೂ ಇರಬಹುದು. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ 480 ಕಂಟೈನ್ಮೆಂಟ್ ಝೋನ್ ಇದೆ. ಜನ ಹಿಂಗ್ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರೋನಾ ವೈರಸ್, ಆಗ್ಲೇ ರುದ್ರಮೂರ್ತಿ ಹೇಳ್ತಾ ಇದ್ದಾರೆ ಕರೋನಾ ವೈರಸ್ ಇಲ್ವೇ ಇಲ್ಲ, ಹೋಗ್ಬಿಟ್ಟಿದೆ ಭಾರತ ಬಿಟ್ಟು ಅನ್ನೋಷ್ಟರ ಮಟ್ಟಿಗೆ ಓಡಾಡ್ತಾ ಇದ್ದಾರೆ. ಅದು ರುದ್ರಮೂರ್ತಿ ಅವರು ನಿಜ ಹೇಳಿದ್ದು. ಕರೋನಾ ವೈರಸ್ ಇಲ್ವೇನೋ ಅನ್ನೋ ರೀತಿನಲ್ಲಿ ಒಂದು ರೀತಿ ಏನು ನಮ್ಮ ಒಂದು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಆ ರೀತಿ ಒಂದು ಭ್ರಮೆ ಗ್ರಹಿಸ್ಕೊಂಡ್ಬಿಟ್ಟಿದೆ. ಈಗ ಇಲ್ಲಿ ಲಾಕ್ ಡೌನ್ ನ ಇವರು ವಿತ್ಡ್ರಾ ಮಾಡಿದ ನಂತರ ನಮ್ಗನ್ಸೋ ರೀತಿನಲ್ಲಿ ಎಲ್ಲೋ ಒಂದ್ ಕಡೆ ಅವೇರ್ನೆಸ್ ಸರಿಯಾಗಿ ಆಗ್ಲಿಲ್ಲ, ಎಲ್ಲೋ ಒಂದ್ ಕಡೆ ಹಿಡಿತನ ಸರಿಯಾಗಿ ತಗೊಳ್ಳಿಲ್ಲ. ಕಂಟೋನ್ಮೆಂಟ್ ಝೋನ್ಗಳು ಮಾಡಿದ್ರು, ರೆಡ್ ಝೋನ್ ಇತ್ತು. ಅದೇ ರೀತಿಯಲ್ಲಿ ಸೀಲ್ ಡೌನ್, ಏರಿಯಾ ವೈಸ್ ಸೀಲ್ ಡೌನ್ ಮಾಡಿದಾಗ ಆ ಏರಿಯಾ ವೈಸ್ ಸೀಲ್ ಡೌನ್ಗಳನ್ನ ಸರಿಯಾಗಿ ಮಾಡಲಿಲ್ಲ. ಕರೆಕ್ಟಾಗಿ ಆ ಒಂದು ಏರಿಯಾಗಳನ್ನ ಅದರಿಂದ ಹೊರಗಡೆ ಯಾರು ಬರಬಾರ್ದು. ಯಾಕಂದ್ರೆ ಸೀಲ್ ಡೌನ್ ಆಗಿದೆ ಅಂದ್ರೆ ಆ ಏರಿಯಾದಲ್ಲಿ ಆ ವ್ಯಕ್ತಿ ಓಡಾಡಿದ್ದಾನೆ, ಆ ವ್ಯಕ್ತಿ ಇಡೀ ಬೆಂಗಳೂರಲ್ಲಿ ಓಡಾಡಿ ವ್ಯವಹಾರ ಮಾಡಿದ್ರೆ ಯಾರ ಹತ್ರ ಎಲ್ಲ ವ್ಯವಹಾರ ಮಾಡ್ತಾನೆ ಅವ್ರಿಗೆಲ್ಲ ಹರಡುತ್ತೆ. ಆ ಏರಿಯಾ ವೈಸು ಸೀಲ್ ಡೌನ್ ಪರ್ಫೆಕ್ಟ್ ಆಗಿ ಮಾಡಿ ಕಂಟ್ರೋಲ್ಗೆ ತರಬೇಕಾಗಿತ್ತು. ಇಲ್ಲಿ ಸರ್ಕಾರದ ಡಿಸಿಷನ್ಸ್ ಏನಿದೆ, ಈಚ್ ಅಂಡ್ ಎವ್ರಿ ಮೂವ್ಮೆಂಟ್ ಆಫ್ ಡಿಸಿಷನ್ ಸರ್ಕಾರದ್ದು ತುಂಬಾ ಇಲ್ಲಿ ಮುಖ್ಯವಾದಂತ ಪಾತ್ರನ ವಹಿಸುತ್ತೆ. ಪಬ್ಲಿಕ್, ಹೌದು ಪಬ್ಲಿಕ್ ಇರುವಂತದ್ದೇ ಇದು. ಇವತ್ತೇನು ಗೊತ್ತಾಗಿ ಹೊಸದೇನಲ್ವಲ್ಲ. ನಮ್ಮ ಭಾರತದ ಒಂದು ನಾಗರಿಕತೆ ಹೇಗಿದೆ, ಅವರ ಒಂದು ಮನಸ್ಥಿತಿ ಹೇಗಿದೆ, ಅವರ ಆಲೋಚನೆಗಳು ಹೇಗಿದೆ, ಸರ್ಕಾರಕ್ಕೆ ಮುಖ್ಯವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಇದು ಹೊಸದೇನಲ್ಲ. ಅವ್ರನ್ನ ಯಾವ ರೀತಿ ತಿದ್ದಬೇಕು, ಅವ್ರನ್ನ ಯಾವ ರೀತಿ ಎಚ್ಚರಿಸಬೇಕು, ಇದು ಸರ್ಕಾರದ ಜವಾಬ್ದಾರಿ. ಇವತ್ತು ಸರ್ಕಾರ ಅವರೇ ಡಿಸಿಷನ್ಸ್ ಗಳನ್ನ ಸರಿಯಾಗಿ ಕೊಡಲ್ಲ. ನೀವೇ ನೋಡ್ತಾ ಇದ್ದೀರಿ, ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಸಚಿವರುಗಳು ಎಷ್ಟೋ ಜನ ನಮ್ಮ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಜನತೆಗೆ ಆರೋಗ್ಯ ಸಚಿವರು ಯಾರು ಅಂತ ಸರಿಯಾಗಿ ತಿಳ್ಕೊಳಕ್ ಆಗ್ತಿಲ್ಲ. ಇಲ್ಲಿ ಡಿಸಿಷನ್ಗಳು ಇವರು ಡಿಲೇ ಮಾಡ್ತಾ ಇದಾರೆ. ಇವರ ಡಿಸಿಷನ್ಸ್ ಇನ್ನೊಬ್ರು ಸಚಿವರ ಡಿಸಿಷನ್ಸ್ ತಾಳೆ ಆಗ್ತಾ ಇಲ್ಲ. ಓಕೆ 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 ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಇನ್ನು FKCCI ಅಧ್ಯಕ್ಷರಾಗಿರುವಂತ ಜನಾರ್ದನ್ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜನಾರ್ದನ್ ಅವರೇ, ಒಂದು ಗಮನಿಸ್ತಾ ಇದ್ವಿ, ಬೆಂಗಳೂರಿನಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗ್ತಾ ಇದೆ ಅಂದ್ರೆ ಲಾಕ್ ಡೌನ್ ಮಾಡಬೇಕಾದಂತ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆಗುತ್ತಾ ಅಂತೇಳಿ. ತಾವು ಕೂಡ ಬೆಂಗಳೂರಿನಲ್ಲಿ ಓಡಾಡಿರ್ತೀರಿ, ಜನರ ಬಿಹೇವಿಯರ್ ಯಾವ ರೀತಿ ಆಗಿದೆ, ಜೊತೆಗೆ ಸರ್ಕಾರವೂ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಮಾನಿಟರ್ ಮಾಡ್ತಾ ಇಲ್ಲ. ಇದು ಹಿಂಗೆ ಮುಂದುವರೆದ್ರೆ ಲಾಕ್ ಡೌನ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅನ್ನುವಂತ ಮಾತನ್ನ ಸ್ವತಃ ಸಚಿವರೇ ಹೇಳ್ತಾ ಇದ್ದಾರೆ. ನೀವೇನ್ ಹೇಳ್ತೀರಿ ಇಂತ ಸದ್ಯದ ಬೆಂಗಳೂರಿನ ಪರಿಸ್ಥಿತಿ, ಇಡೀ ರಾಜ್ಯದ ಪರಿಸ್ಥಿತಿಯನ್ನ ನೋಡ್ತಾ ಹೋದ್ರೆ? ರಾಜ್ಯದ ಪರಿಸ್ಥಿತಿನಲ್ಲಿ ಬೆಂಗಳೂರು ಸ್ವಲ್ಪ ನಿನ್ನೆಯಿಂದ ಹೆಚ್ಚಿನ ಸೋಂಕು ಲಕ್ಷಣಗಳು ಕಂಡಂತಹ ವ್ಯಕ್ತಿಗಳು ಕಂಡು ಬಂದಿದ್ದಾರೆ. ಇದರಲ್ಲಿ ಸರ್ಕಾರದ ಜವಾಬ್ದಾರಿಗಿಂತ ಹೆಚ್ಚಾಗಿ ಸಾರ್ವಜನಿಕರ ಜವಾಬ್ದಾರಿ ಹೆಚ್ಚಾಗಿದೆ. ಸುಮಾರು 480 ಝೋನ್ಗಳಲ್ಲಿ 440 ಕಂಟೈನ್ಮೆಂಟ್ ಝೋನ್ಗಳು ಬಂದಿರೋದ್ರಿಂದ ನಾವು ಎಲ್ಲಿ ಯಾರ ಸಂಪರ್ಕದಲ್ಲಿರಬೇಕು, ಸೋಷಿಯಲ್ ಡಿಸ್ಟೆನ್ಸು SOP ನ ಮೈಂಟೈನ್ ಮಾಡಬೇಕು, ಸೋಷಿಯಲ್
ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಮಾಡಿಲ್ಲ, ಪ್ರೋಟೋಕಾಲ್ ಮೇಂಟೈನ್ ಮಾಡದಲ್ಲೇ ಇರೋದ್ರಿಂದ ಈ ಥರ ಆಗ್ತಾ ಇದೆ. ನಾವು ಕಾರ್ಖಾನೆಗಳು ಮತ್ತು ಉದ್ಯಮಗಳಲ್ಲಿ ಏನು ತೊಂದರೆ ಆಗಿಲ್ಲ. ತೊಂದರೆ ಆಗಿರತಕ್ಕಂಥದ್ದು ಮೈಗ್ರೆಂಟ್ ವರ್ಕರಿಂದ. ಆದ್ದರಿಂದ ನಾವೇನು ಹೇಳೋದು ಅಂತಂದರೆ, ಸಂಪರ್ಕವನ್ನು ನೀವು ದೂರ ಮಾಡಿಕೊಳ್ಳಿ, 6 ಅಡಿಗಳ ಅಂತರವನ್ನು ಮೈಂಟೈನ್ ಮಾಡಿ. ಏನು ಕಾರಣಗಳಿಂದ ಇದು ಹರಡ್ತಾ ಇದೆ? ಒಂದು ಡೆಲಿವರಿ ಬಾಯ್ಸಿಂದ ಹರಡ್ತಾ ಇದೆ, ಮತ್ತೊಂದು ಬೇರೆ ಕಡೆಯಿಂದ ಬಂದಂಥ ವ್ಯಕ್ತಿಗಳು ಕಣ್ತಪ್ಪಿಸಿ ಒಳಗಡೆ ಸೇರಿ ಈ ಒಂದು ಸಂಕಟ ಪರಿಸ್ಥಿತಿ ಮಾಡ್ತಾ ಇದ್ದಾರೆ. ಇದಕ್ಕೆ ಲಾಕ್ಡೌನ್ ಪರಿಹಾರ ಅಲ್ಲ. ಯಾಕೆಂದರೆ ಲಾಕ್ಡೌನ್ ಮಾಡಿದ್ರೂ ಕೂಡ ಮತ್ತೆ ಇದು ಉದ್ಭವ ಆಗುವಂಥ ಅವಶ್ಯಕತೆ ಇರುತ್ತೆ. ಈಗ ಕೈಗಾರಿಕೆ ಪ್ರಾರಂಭವಾಗಿ ಸುಮಾರು 1 ತಿಂಗಳಾಯಿತು. 1 ತಿಂಗಳಿಂದ ವಾಣಿಜ್ಯ ಮತ್ತು ಉದ್ಯಮಗಳು ಸರಾಗವಾಗಿ ನಡೀತಾ ಇತ್ತು. ಕೆಲವೇ ಸ್ಥಳಗಳಲ್ಲಿ ಇದರ ಸ್ಫೋಟನೆ ಕಂಡು ಬಂದಿದೆ. ಇದಕ್ಕೆ ಕಾರಣ ನಾವು ತೆಗೆದುಕೊಂಡಿರೋ ಕ್ರಮಗಳಿಗಿಂತ ಹೆಚ್ಚಾಗಿ ಬೇರೆ ಕ್ರಮಗಳ ಅವಶ್ಯಕತೆ ಬೇಕಾಗಿತ್ತಾ? ಒಂದು ಸೋಷಿಯಲ್ ಡಿಸ್ಟೆನ್ಸ್ ಒಂದೇನಾ ಅಥವಾ SOP ಒಂದೇನಾ? ಇದಲ್ಲದೆ ಇನ್ನೇನಾದರೂ ತಗೊಳ್ಬೇಕಾಯ್ತಾ? ಡ್ರಾಪ್ಲೆಟ್ಸ್ ಬೀಳೋದು ಮತ್ತು ಈ ಕೈ ವಾಶ್ ಮಾಡಿದ್ರು ಕೂಡ ಬರ್ತಾ ಇದೆ ಅಂತ ಹಲವರಿಗೆ ಸೋಂಕಿನ ಲಕ್ಷಣ ಇಲ್ಲದಿದ್ರು ಕೂಡ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿರೋದ್ರಿಂದ ಈ 2 ವಿಚಾರಗಳಲ್ಲದೆ ಇನ್ನೊಂದು ವಿಚಾರ ಏನೋ ಅಡಗಿದೆ, ಗುಪ್ತವಾಗಿದೆ. ಆ ವಿಚಾರದಿಂದ ನಮಗೆ ಈ ವೈರಸ್ ಹರಡ್ತಾ ಇದೆ ಅಂತ ಒಂದು ಭಾವನೆ ಬರ್ತಾ ಇದೆ. ಲಾಕ್ಡೌನ್ ಇಂದ ಇದು ಖಂಡಿತ ಇದು ಪರಿಹಾರ ಕಂಡು ಬರೋದಿಲ್ಲ. ನಿಜ 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 ಲಾಕ್ಡೌನ್ ಮಾಡೋದೊಂದೇ ಪರಿಹಾರ ಅಲ್ಲ ಅನ್ನುವಂತ ಮಾತುಗಳು ಬಹುತೇಕ ಕೇಳಿ ಬರ್ತಾ ಇದೆ. ಲಾಕ್ಡೌನ್ ಮಾಡಿದ್ರೆ ಕೊರೋನಾವನ್ನ ನಿಯಂತ್ರಿಸಬಹುದೇ ವಿನಃ ಕೊರೋನಾನ ಸಂಪೂರ್ಣವಾಗಿ ಭಾರತದಿಂದ ಓಡಿಸೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಕರ್ನಾಟಕದಿಂದ ಓಡಿಸೋದಕ್ಕೆ ಸಾಧ್ಯ ಇಲ್ಲ. ಒಂದೊಮ್ಮೆ ಏನಾದರೂ ಇದೆಲ್ಲ ಪರಿಸ್ಥಿತಿ ಕೈಮೀರಿ ಹೋಗಿ ಲಾಕ್ಡೌನ್ ಅನ್ನುವಂಥದ್ದು ಏನಾದರೂ ಘೋಷಣೆ ಆದರೆ ಯಾವ್ಯಾವ ಸೆಕ್ಟರ್ಗಳು ಹೊಡೆತ ತಿನ್ನುತ್ತವೆ, ಬೀದಿ ಬದಿ ವ್ಯಾಪಾರಿಗಳ ಕಥೆ ಏನಾಗುತ್ತೆ, ಆಟೋ ಓಡಿಸುವಂತ ವ್ಯಕ್ತಿಯ ಜೀವನದ ಕಥೆ ಏನಾಗುತ್ತೆ, ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದೇ ಒಂದು ಅಂತಿಮ ಪರಿಹಾರನ ಲಾಕ್ಡೌನ್ ಅನ್ನೋದು. ಚರ್ಚೆ ಮುಂದುವರಿಸೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಈಗ ಸಿಗುವುದು 100% ಸಂತಸ, ಏಕೆಂದ್ರೆ 7.5% ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತದೆ SBI ವೈಯಕ್ತಿಕ ಚಿನ್ನದ ಸಾಲ. ವಿವರಗಳಿಗಾಗಿ ಭೇಟಿ ನೀಡಿ bank.sbi. ನಿಯಮ ಷರತ್ತುಗಳು ಅನ್ವಯ. ಸಾಸಿವೆ ಸೊಪ್ಪು ಮತ್ತು ಪನೀರ್ ಮಖನಿ ನಾನು ಎಂದೂ ಬಿಡೋದಿಲ್ಲ, ಮತ್ತಿದರ ಹಠಮಾರಿ ಕಲೆ ನನ್ನ ಬಟ್ಟೆಯನ್ನು ಬಿಡೋದೇ ಇಲ್ಲ. ಯಾಕೆಂದ್ರೆ ಹಠಮಾರಿ ಕಲೆ ಒಳಗಿನ ತನಕ ಜಮೆಯಾಗುತ್ತೆ, ಅದನ್ನ ಸಾಧಾರಣ ಪೌಡರ್ಗೆ ತೆಗೆಯೋಕಾಗೋಲ್ಲ. ಅದಕ್ಕೇನಾದ್ರೂ ಸೊಲ್ಯೂಷನ್ ಇದೆಯಾ? ಈಗ ಇದೆ ಹೊಸ ಏರಿಯಲ್. ಇದು ಒಳಗಿಂದ ಜಮೆಯಾದ ಕಲೆ ತೆಗೆಯುತ್ತೆ ಒಂದೇ ಒಗೆತದಲ್ಲಿ. ಹೊಸ ನೆಕ್ಸ್ಟ್ ಜನರೇಷನ್ ಏರಿಯಲ್. ಇವತ್ತಿನ ಮಕ್ಕಳಿಗಾಗಿ ಎಷ್ಟೊಂದು ಪಾಸಿಬಿಲಿಟೀಸ್ ತೆರೆದಿವೆ, ಆದ್ರೆ ಇವ ದೊಡ್ಡವನಾಗಿ ಏನಾಗ್ತಾನೆ ಎಂಬುದನ್ನು ತಿಳಿದುಕೊಳ್ಳುವುದು ತುಂಬಾ ಕಷ್ಟ. ಕೆಲವೊಮ್ಮೆ ಅನ್ಸುತ್ತೆ ಒಲಿಂಪಿಕ್ ರೆಕಾರ್ಡ್ ಮುರಿತಾನೆ, ಕೆಲವೊಮ್ಮೆ ಅನ್ಸುತ್ತೆ ಟೆಕ್ ಜೀನಿಯಸ್ ಆಗ್ತಾನೆ, ಮತ್ತೆ ಕೆಲವೊಮ್ಮೆ ಅನ್ಸುತ್ತೆ ಮಾಸ್ಟರ್ ಶೆಫ್ ಆಗ್ತಾನೆ. ಮಕ್ಕಳು ದೊಡ್ಡವರಾದ್ಮೇಲೆ ಏನ್ ಬೇಕಾದ್ರೂ ಆಗಬಹುದು. ಆದ್ರಿಂದ ಗ್ರೋತ್ ವಿಚಾರ ಬಂದಾಗ ನಾವು ಇವನಿಗೆ ಎಲ್ಲವನ್ನೂ ನೀಡಲು ಬಯಸುತ್ತೇವೆ ಅಲಾಂಗ್ ವಿತ್ ನ್ಯಾನ್ ಗ್ರೋ. ಇದರಲ್ಲಿದೆ DHA, ವಿ ಪ್ರೋಟೀನ್, ಪ್ರೋಬಯೋಟಿಕ್ಸ್ ಅಂಡ್ ಅದರ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಫಾರ್ ಗ್ರೋತ್. ನೆಸ್ಲೆ ನ್ಯಾನ್ ಗ್ರೋ, ಆಲ್ ಗ್ರೋತ್, ಆಲ್ ಪಾಸಿಬಿಲಿಟೀಸ್ ನತ್ತ. ನೆಸ್ಲೆ, ಗುಡ್ ಫುಡ್, ಗುಡ್ ಲೈಫ್. ಹೊಸ ಹೀರೋ ಪ್ಲೆಷರ್ ಪ್ಲಸ್ ಎಕ್ಸೆನ್ಸ್ ಟೆಕ್ನಾಲಜಿ ಜೊತೆಗೆ, ಅಂದ್ರೆ ಎಕ್ಸೆನ್ಸ್ ನ ಪಿಕಪ್. ಊಟಿ ಹೋಗೋಣವಾ? ಬಿಡು ಬಿಡು, ಎಕ್ಸೆನ್ಸ್ ನ ಮೈಲೇಜ್. ವೈ ಶುಡ್ ಬಾಯ್ಸ್ ಹ್ಯಾವ್ ಆಲ್ ದ ಫನ್? ಈಗ ಹೊಸ ಎಕ್ಸೆನ್ಸ್ ಟೆಕ್ನಾಲಜಿ ಜೊತೆಗೆ ಎಲ್ಲರಿಗಿಂತ ಮುಂದೆ ಸಾಗುವ ರೂಢಿ ಮಾಡಿಕೋ. ಲಾಕ್ಡೌನ್ ಇದೊಂದೇ ಅಂತಿಮ ಪರಿಹಾರನ? ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆಗ್ಲೇ ಸಾಕಷ್ಟು ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ವಿ. ಒಂದೊಂದಾಗಿ ಸಬ್ಜೆಕ್ಟ್ಗಳನ್ನ ನೋಡ್ತಾ ಅದ್ರ ಬಗ್ಗೆ ನಾವು ಚರ್ಚೆನ ಮುಂದುವರಿಸೋಣ. ಒಂದೊಮ್ಮೆ ಲಾಕ್ಡೌನ್ ಆಗಿದೆ, ಅದಲ್ಲಿ ಸೃಷ್ಟಿಯಾಗುವಂತ ಸಮಸ್ಯೆ ಅಂತಿಂತ ಸಮಸ್ಯೆ ಅಲ್ಲ. ಆ ಎಲ್ಲಾ ಸಮಸ್ಯೆಗಳನ್ನ ಎದುರಿಸುವ ಶಕ್ತಿ ರಾಜ್ಯ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.